ಕಳ್ಸೋದ್ ಬೇಡ ಅನ್ಸ್ತಾ ಇದೆ. ತೆಗೆದ್ ಕಪಳಕ್ ಹೊಡೆದ್ರ ಮತ್ತೆ ಹುಟ್ಟು ಬರಲ್ಲ ನೋಡು ನೀನ. ಏನಂತ ಅನ್ಕೊಂಡಿದಿ ಈ ಭೀಮಾಂಬಿಕನ? ಅನ್ನೋ ವಿಷಯದಾಗ ರಾಜಿ ಆಗೋ ಮಾತೇ ಇಲ್ಲ. ಕಳ್ಸಣ್ಣನ. ಹಾಗಲ್ಲ ಮೇಡಮ್, ಪಲ್ಲವಿ ಮೇಡಮ್ ಬಂದಿದ್ರು, ಎನ್ಕ್ವೈರಿ ಮಾಡಿದ್ರು. ಪಲ್ಲವಿಗೆ ಹೇಳ್ದವ್ರು ಯಾರ? ಯಾರು ಏನು ಹೇಳಿಲ್ಲ ಮೇಡಮ್, ಅವ್ರಿಗೆ ಡೌಟ್ ಬಂದಿದೆ. ಸದ್ಯಕ್ಕೆ ಸುಮ್ಮನಾಗಿದ್ದಾರೆ. ನಾನೇನೋ ಮ್ಯಾನೇಜ್ ಮಾಡ್ದೆ, ಆದ್ರೂ ಅವ್ರಿಗೆ ಡೌಟ್ ಇದ್ದೇ ಇದೆ. ಸುಮ್ನೆ ಹೆಂಗ್ ಡೌಟ್ ಬರತ್ತಾ? ನೀವು ಅನುಗೇನು ಬರೆಯಕ್ ಕೊಡ್ಬಾರ್ದಂತ ತಾಕೀತ್ ಮಾಡಿದ್ರಿ. ಸೊ ನಾವ್ ಏನು ಹೋಮ್ವರ್ಕ್ ಕೊಟ್ಟಿರ್ಲಿಲ್ಲ. ಅವ್ರ ನೋಟ್ ಬುಕ್ ನೋಡಿರ್ತಾರೆ, ಸೊ ಡೌಟ್ ಬಂದಿರುತ್ತೆ ಅವರಿಗೆ. ಪಲ್ಲವಿಗೆ ಅನುಮಾನ ಆದ್ರೂ ಬರ್ಲಿ, ಸಾವಾದ್ರೂ ಬರ್ಲಿ, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ಅನ್ನು ಮಾತ್ರ ನನಗೆ ಸಂಬಂಧ. ತಿಳಿತೇನೋ? ಗೊತ್ತಾದ್ರ ಆಗ್ಲಿ, ಅದು ನನ್ ತಲೆನೋವು. ನಿನಗ ಆ ವಿಷಯ ಬೇಡ. ನೀನೀಗ ಅನುನ ಕಳಿಸ್ಕೊಡ. ಅನುಪುಟ ಬಾಯಿಲಿ. ಓ ಮೆಲ್ಲಿಗೆ. ಶೂ, ಅಷ್ಟು ಜೋರಾಗಿ ಓಡ್ ಬರ್ಬಾರ್ದು, ಬಿದ್ರ ಗಾಯ ಆಗ್ತದ. ಅಜ್ಜಿ, ಸ್ಕೂಲಿಗೆ ಟೈಮ್ ಆಯ್ತಾ? ಇನ್ನು ಬಹಳ ಟೈಮ್ ಐತೆ ಕಂದ. ಮತ್ತೇನ ಕರ್ದಿದ್ದು? ನಿಂಗ ಪಾಠ ಮಾಡ್ತೇನ. ಏನು, ನೀವಿವಾಗ ಮಿಸ್ಟರ ಪಾಠ ಮಾಡ್ತೀರಾ? ನಾನು ಶಾಲೆ ಪಾಠ ಮಾಡಲ್ಲ, ಮತ್ತೆ ನಾನ್ ಮಾಡೋ ಪಾಠ ಬೇರೆನೇ ಐತಿ. ನಿನ್ ಮನೇಲಿ ಯಾರ್ ಕೂಡ ಜಾಸ್ತಿ ಇರ್ತಿ? ತಾತನ್ ಜೊತೆ. ತಾತ ಇಲ್ಲ ಅಂದ್ರ? ಅಜ್ಜಿ ಜೊತೆ. ಅಜ್ಜಿ ಇಲ್ಲ, ಅಡಿಗೆ ಮಾಡ್ತಾ ಕೂತಾರ, ಆಗ ಯಾರ ಜೊತೆ ಇರ್ತಿ? ಅಷ್ಟೊತ್ತಿಗೆ ಅಮ್ಮ ಬಂದಿರ್ತಾರ, ಅಮ್ಮನ ಜೊತೆ ಇರ್ತೀನಿ. ಇವತ್ತಿಂದ ನೀನು ಪಲ್ಲವಿ ಜೊತೆ ಜಾಸ್ತಿ ಇರಕ್ ಹೋಗ್ಬೇಡ. ಯಾಕಜ್ಜಿ? ಅಮ್ಮ ಕೆಲ್ಸ ಮಾಡ್ಕೊಂಡ್ ಬಂದು ಸುಸ್ತಾಗಿರ್ತಲ್ಲ, ಪಾಪ ಅಲ್ವಾ ಅಮ್ಮ? ಸರಿ, ನಾನ್ ತಾತನ್ ಜೊತೆ ಇರ್ತೀನಿ. ತಾತನ್ ಜೋಡಿನೂ ಬೇಡ. ಯಾಕೆ? ಯಾಕಂದ್ರೆ ತಾತನ್ಗೂ ವಯಸ್ಸಾಗೈತಿ, ಆರಾಮಾಗಿರ್ಲಿ. ಮತ್ತೊಬ್ಳಿಗೆ ಬೋರ್ ಆಗುತ್ತಜ್ಜಿ. ನೀನು ಗೀತನ್ ಜೊತೆ ಜಾಸ್ತಿ ಇರ್ಬೇಕಾ? ಸುಹಾಸಿನಿ ಪೂಜೆಗೆ ನಿನ್ ಜೋಡಿ ಗೀತಾ ಬಂದಿದ್ಲಲ್ಲ, ಆಕಿ ಒಳ್ಳೆಯವಳು, ನೀನ್ ಆಕಿ ಜೊತೆನೇ ಇರು. ಅನು, ಶಾಲೆಯಲ್ಲಿ ನಿನಗ ಏನಾದ್ರೂ ಬರೆಯಕ್ ಕೊಡ್ತಾರೇನು? ಇಲ್ಲ ಅಜ್ಜಿ. ನೋಡ, ನಾನು ನಿನಗಿಷ್ಟೆಲ್ಲ ಸಹಾಯ ಮಾಡಿದ್ದೀನಿ, ಆದ್ರೂ ನಾನ್ ಹೇಳಿದ ಮಾತು ನೀನ್ ಕೇಳಲ್ಲ ನೋಡು. ಕೇಳ್ತೀನಿ ಅಜ್ಜಿ. ಹಂಗಿದ್ರ ಗೀತಾ ಜೋಡಿ ನೀನು ಜಾಸ್ತಿ ಇರ್ಬೇಕು. ಓಕೆ, ಡನ್. ಗೀತಾ ನಿನ್ನನ್ನ ತಯಾರು ಮಾಡ್ತಾಳ, ನೀನು ಬೆಳೀತಾ ಬೆಳೀತಾ ನಂತರನೇ ಆಗ್ತೀಯ. ಇದೇ ನನ್ನ ಗುರಿ. ಮೇಡಮರೇ, ಇದೇ ನಮ್ ಡಾಕ್ಟರ್ ರಿಪೋರ್ಟ್ ಫೈಲು. ಜೀವನಕ್ಕೆ ಅದೇ ಆ ಟೈಲರಿಂಗ್ ಆಧಾರ ಆಗಿತ್ತು, ಈಗ ಅದೂ ಇಲ್ಲ. ಸರಿ, ಈಗ ನಾನೇನ್ ಮಾಡ್ಬೇಕು ಹೇಳಿಮ್ಮ? ಎಲ್ಲರ ಕೆಲ್ಸ ಕೊಡ್ಸಿ ಮೇಡಮರೇ. ಕುಂತು ಮಾಡೋಂತ ಕೆಲ್ಸ ಯಾವ್ದಾದ್ರೂ ಇದ್ರೂ ಕೊಡಿಸಿ ಮೇಡಮ್. ನಾನು ಇರೋಳೊಬ್ಳು ಮಗಳನ್ನ ಸಾಕ್ಬೇಕು ಮೇಡಮರೇ.
ನನ್ನ ಮೊಮ್ಮಗಳೇನಾದ್ರೂ ನನಗೆ ಸಿಕ್ಬಿಟ್ರೆ ಕುಪ್ಪಚ್ಚಿ ತರ ಹಾಗೆ ಬಚ್ಚಿಟ್ಕೊಟ್ಬಿಡ್ತೀನಿ. ಅನು ನನ್ನ ಮಗಳು, ಅವಳು ನನ್ನ ಮಗಳೇ. ನಾನು ಬಿಟ್ಕೊಡೋದಿಲ್ಲ, ಸಾಧ್ಯನೇ ಇಲ್ಲ. ಅವಳನ್ನ ನನ್ನಿಂದ ಯಾರೂ ಕಿತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾನ್ ನನ್ನ ಮಗುನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಮೇಡಮ್ ಅವರೇ, ಹಾ ಅಮ್ಮ, ನಾನು ಅರ್ಜೆಂಟಾಗಿ ನನ್ನ ಮಗಳ ಸ್ಕೂಲಿಗೆ ಹೋಗ್ಬೇಕಿದೆ. ನೀವ್ ಬೇಜಾರಾಗ್ಬೇಡಿ, ನಿಮ್ಗೆ ಖಂಡಿತ ಕೆಲಸ ಕೊಡಿಸ್ತೀನಿ. ಚಿಂತೆ ಮಾಡೋದ್ ಬೇಡ. ನಾಳೆ ನಾನೇ ನಿಮಗ್ ಫೋನ್ ಮಾಡಿಸ್ತೀನಿ. ತಗೊಳ್ಳಿ, ನೀವೇನ್ ಹೊರಡಿ. ಆಯ್ತು? ಸರಿ ಮೇಡಮ್ ಅವರೇ, ಹೋಗಿ ಬರ್ತೀನಿ. ನೀನು ಯಾರಿಗೂ ಹೆದರ್ಬಾರ್ದು. ಹಾ, ನೀನು ಅಂದ್ರ ನಿಮ್ಮ ಅಪ್ಪ ಅಂತ ಹೇಳ್ಬೇಕಾ, ತಿಳಿತಾ? ಸರಿ ಅಜ್ಜಿ. ಆದ್ರೆ ತೇಜು ಅಮ್ಮನ ಫಿಟ್ಟಿಂಗ್ ಇಟ್ಬಿಟ್ರ ಏನು ಮಾಡಕ್ ಬರಂಗಿಲ್ಲ. ಆ ತೇಜುನು ತರ್ಲೇನೆ, ಅವನಪ್ಪ ವಿಕ್ರಾಂತ ಅವನು ತರ್ಲೇನೆ. ನಾಳೆಯಿಂದ ತೇಜುಗೆ ನೀನು ಯಾಕೋ ಅನ್ನೋ ವಿಷಯದಲ್ಲಿ ನಾನು ತುಂಬಾ ನರ್ವಸ್ ಆಗ್ತಾ ಇದ್ದೀನಿ. ಅನುನ ನಾನೀಗ ನೋಡ್ಲೇಬೇಕು. ಅನು ನನ್ನಿಂದ ದೂರ ಆದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ. ಅವಳನ್ನ ನೋಡ್ಲೇಬೇಕು. ಯಾಕೋ ಗೊತ್ತಿಲ್ಲ, ಮನ್ಸಿಗೆ ತುಂಬಾನೇ ಭಯ ಆಗ್ತಾ ಇದೆ. ಏನ್ ಮಾಡೋದು?